ಎವ್ರಿವನ್, ಬನ್ನಿ ಇವತ್ತು ಕ್ವಿಕ್ ಆ್ಯಂಡ್ ಈಸಿ ಪಾಸ್ತಾ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಪಿಂಕ್ ಸಾಸ್ ಪಾಸ್ತಾ ಮಾಡ್ತಿದ್ದೀನಿ. ಸೊ ಇಂಗ್ರೀಡಿಯೆಂಟ್ಸ್ ಏನು ಬೇಕಂದರೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಹಾಗೆ ಕ್ಯಾಪ್ಸಿಕಮ್, ಹಾಗೆ ಒಂದು ದೊಡ್ಡ ಸೈಜ್ ಟೊಮೆಟೊ ರಫಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ರುಬ್ಬಕ್ಕೋಸ್ಕರ ಒಂದು 5-6 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟು ನಾನಿಲ್ಲಿ ಈ ರೀತಿ ಪಾಸ್ತಾ ತೊಗೊಂಡಿದ್ದೀನಿ. ಇದು ವೀಟ್ ಪಾಸ್ತಾ. ಹೆಲ್ತ್ ಕಾನ್ಷಿಯಸ್ ಆಗಿರೋರು ಈ ರೀತಿ ಪಾಸ್ತಾ ಯೂಸ್ ಮಾಡ್ಬೋದು, ಇಲ್ಲಾಂದರೆ ನಾರ್ಮಲ್ ಪಾಸ್ತಾ ಬರುತ್ತೆ ಅದು ಯೂಸ್ ಮಾಡ್ಕೋಬೋದು. ಸೊ ಈಗ ನಾನು 2 ಕಪ್ ಪಾಸ್ತಾ ತೊಗೊಂಡಿದ್ದೀನಿ. ಆ 2 ಕಪ್ ಪಾಸ್ತಾಗೆ ಇಷ್ಟು ನೀರು ಹಾಕ್ಕೊಳ್ಳಿ. ಅದು ಮುಳುಗಷ್ಟು ನೀರು ಹಾಕಿದ್ರೆ ಸಾಕು. ಸೊ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕೊಂಡ್ಮೇಲೆ ಇದು ಬೇಯಕ್ಕಷ್ಟೇ. ಉಪ್ಪು ಹಾಕೊಂಡ್ಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಏನಕ್ಕೆ ಹಾಕೋತೀವಿ ಅಂದರೆ ಸೇಮ್ ಅದು ಒಂದಕ್ಕೊಂದು ಅಂಟ್ಕೊಬಾರ್ದು ಆ್ಯಂಡ್ ಬಿಡಿ ಆಗಿರ್ಬೇಕು ಪಾಸ್ತಾ ಅಂತ. ಯೂಶಲಿ ಪಾಸ್ತಾ ಬೇಯೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಫಸ್ಟು ನೀವು ಬೇಯಿಸ್ಕೊಳ್ಳಿ, ಆಮೇಲೆ ಮಿಕ್ಕಿದ್ದೆಲ್ಲ ರೆಡಿ ಮಾಡ್ಕೊಳ್ಳಿ. ಸೊ ಅದು ಸ್ಲೋ ಆಗಿ ಬೇಯುತ್ತೆ, ಯಾಕಂದರೆ ಅದು ಸ್ವಲ್ಪ ಗಟ್ಟಿ ಇರುತ್ತಲ್ವ. ಸೊ ನೀವಿಲ್ಲಿ ನೋಡ್ಬೋದು, ಲೈಕ್ ಪಾಸ್ತಾ ಸ್ವಲ್ಪ ಬೆಂದಾದ್ಮೇಲೆ ಈ ರೀತಿ ಉಬ್ಬುತ್ತೆ, ಲೈಕ್ ನೀರಿಂದ ಮೇಲೆ ಬರುತ್ತೆ, ಕಾಣಿಸುತ್ತೆ ನಮಗೆ. ಸೊ ಈ ರೀತಿ ಬೇಯಿಸ್ಕೋಬೇಕಾಗುತ್ತೆ. ಇದು ಇನ್ನೂ ಆಗಿಲ್ಲ, ಇನ್ನು ಸ್ವಲ್ಪ ಬೇಯಬೇಕು. ಸೊ ಇದು ಬೇಯೋಷ್ಟೊತ್ತಿಗೆ ನಾವು ಒಂದು ಕಡಾಯಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ಸೊ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಒಂದು 5-6 ಬೆಳ್ಳುಳ್ಳಿ ಏನು ತೊಗೊಂಡಿದ್ವಿ ಅದನ್ನು ಹಾಕ್ಕೊಳ್ಳಿ. ಸೊ ಬೆಳ್ಳುಳ್ಳಿನ ಕ್ಲೀನಾಗಿ ಸ್ವಲ್ಪ ಜಾಸ್ತಿನೇ ರೋಸ್ಟ್ ಮಾಡ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಈಗ ನಾನಿಲ್ಲಿ ಒಂದು ದೊಡ್ಡ ಮೀಡಿಯಮ್ ಸೈಜ್ ಅಥವಾ ದೊಡ್ಡ ಸೈಜ್ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ನೀವು ಇನ್ನೊಂದು ಎಕ್ಸ್ಟ್ರಾ ಟೊಮ್ಯಾಟೊ ಹಾಕ್ಕೋಬೋದು, ತುಂಬ ಸಾಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 1 ಹಾಕ್ಕೊಂಡಿದ್ದೀನಿ. ಸೊ ನೀವಿಲ್ಲಿ ನೋಡ್ಬೋದು ಪಾಸ್ತಾ ಹೇಗೆ ಬೆಂದಿದೆ ಅಂತ. ತುಂಬ ಚೆನ್ನಾಗಿ ಬೆಂದಿದೆ. ಈ ರೀತಿ ಸಾಫ್ಟ್ ಆಗಿರಬೇಕು, ತುಂಬಾ ಬೇಯಿಸ್ಕೋಬೇಡಿ, ಇಷ್ಟಾದರೆ ಸಾಕು. ಸೊ ನಾವಿಲ್ಲಿ ಇದು ರುಬ್ಬಕ್ಕೆ ರೆಡಿ ಆಗಿದೆ. ಇದನ್ನ ನೆಕ್ಸ್ಟ್ ಜಸ್ಟ್ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಜಾಸ್ತಿ ನೀರು ಹಾಕಬೇಡಿ, ಸ್ವಲ್ಪ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ಪಾಸ್ತಾ ಸಾಸ್ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಬಾಣಲಿಲಿ 1 ಕ್ಯೂಬ್ ಅಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಯೂಶಲಿ ಇದಕ್ಕೆಲ್ಲ ಬೆಣ್ಣೆ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ, ಎಣ್ಣೆ ಅವಾಯ್ಡ್ ಮಾಡಿ. ನೆಕ್ಸ್ಟ್ ಇಲ್ಲಿ ಬೆಳ್ಳುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಿದ್ದೀನಿ. ಸೊ ಇದು ಬ್ರೌನ್ ಆಗಲಿ, ತುಂಬ ಡಾರ್ಕ್ ಬ್ರೌನ್ ಆಗಬೇಕು ಬೆಳ್ಳುಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಈರುಳ್ಳಿ ಏನು ಕಟ್ ಮಾಡ್ಕೊಂಡಿರ್ತೀನಲ್ವ ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ಈರುಳ್ಳಿನೂ ಸಹ ಡಾರ್ಕ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸೊ ಈರುಳ್ಳಿ ಹಾಕಿದ್ಮೇಲೆ ನಾನು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ವೆಜಿಟೇಬಲ್. ಸೊ ಕ್ಯಾಪ್ಸಿಕಮ್ ಹಾಕ್ಕೊಂಡು, ಕ್ಯಾಪ್ಸಿಕಮ್ ಏನು ಮೆತ್ತಗಾಗೋದು ಬೇಡ, ಅದು ಕ್ರಂಚಿಯಾಗೇ ಇರಲಿ. ಸೊ ಸ್ವಲ್ಪ ಬೇಯೋವರೆಗೂ ಬಾಡಿಸ್ಕೊಂಡ್ರೆ ಸಾಕು. ಸೊ ಇಲ್ಲಿ ಸ್ವೀಟ್ ಕಾರ್ನು, ಮಶ್ರೂಮು ಮತ್ತು ಬ್ರೊಕಲಿ, ನಿಮ್ಗೆ ಯಾವ ವೆಜಿಟೇಬಲ್ ಬೇಕೋ ಅದು ನಿಮ್ಮ ಚಾಯ್ಸ್ ಹಾಕೋಬೋದು, ಅಥವಾ ಇದೇ ರೀತಿ ಬೇಸಿಕ್ಕಾಗಿ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಇದು ಮೇನ್ ಇಂಗ್ರೀಡಿಯೆಂಟು ಮೈದಾ. ಸೊ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಮೈದಾ ತೊಗೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ವೆಜಿಟೇಬಲ್ ಜೊತೆನೇ ಫ್ರೈ ಮಾಡ್ಕೋಬೇಕು, ಹಸಿ ಸ್ಮೆಲ್ ಹೋಗೋವರೆಗೂ. ಸೊ ಇದೇ ಮೇನ್ ಇಂಗ್ರೀಡಿಯೆಂಟ್ ಪಾಸ್ತಾಗೆ. ನೀವು ಜಾಸ್ತಿ ಹಾಕೋಬೇಕನ್ನೋದೇನಿಲ್ಲ, ಒಂದು 2 ಟೇಬಲ್ ಸ್ಪೂನ್ ಹಾಕೊಂಡ್ರು ಪಾಸ್ತಾ ಚೆನ್ನಾಗಿರುತ್ತೆ. ಸೊ ಈ ಮೈದಾ ಎಲ್ಲ ರೋಸ್ಟ್ ಆದಮೇಲೆ ಈ ರೀತಿ ಹಾಲು ಹಾಕ್ಕೊಳ್ಳಿ. ನಾನಿಲ್ಲಿ ಹಸಿ ಹಾಲು ಹಾಕೋತಿದ್ದೀನಿ, ಏನು ಕಾಯಿಸ್ಬೇಕಾಗಿಲ್ಲ. ಸೊ ಹಸಿ ಹಾಲು ಹಾಕ್ಕೊಂಡು ಕ್ಲೀನಾಗಿ ಮೈದಾ ಹಾಲು 2 ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ, ಅಂದರೆ ಫ್ರೈ ಮಾಡ್ಕೋಬೇಕಾಗತ್ತೆ, ಮೈದಾ ಹಸಿ ವಾಸನೆ ಎಲ್ಲ ಹೋಗಬೇಕು. ಸೊ ಈ ರೀತಿ ಫಸ್ಟ್ ಸ್ವಲ್ಪ ಹಾಲು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಮೈದಾನ. ನೆಕ್ಸ್ಟ್ ಮಿಕ್ಕಿರೋ ಹಾಲು ಎಷ್ಟು ಬೇಕು ನಿಮಗೆ ಅಷ್ಟು ಹಾಲು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಈ ಸ್ಟೆಪ್ಪನ್ನು ಕೇರ್ಫುಲ್ಲಾಗಿ ಮಾಡಿ, ಯಾಕಂದರೆ ಮೈದಾ ಹಸಿ ಹಂಗೆ ಇದ್ದರೆ ಅದು ಪಾಸ್ತಾ ಚೆನ್ನಾಗಿರಲ್ಲ ತಿನ್ನೋಕ್ಕೆ, ಪಾಸ್ತಾ ಸಾಸ್. ಸೊ ಈ ರೀತಿ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನ ಲಾಸ್ಟಲ್ಲಿ ಹಾಕ್ಕೊಂಡು ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಒಂದು ಸಾಸ್ ಕನ್ಸಿಸ್ಟೆನ್ಸಿಯಾಗಿ ಮೈದಾ ನೋಡಿ ಈ ರೀತಿ ಬರಬೇಕು. ಮೈದಾ ಮತ್ತು ಹಾಲು ಹೊಂದ್ಕೊಂಡ ಮೇಲೆ ಈ ರೀತಿ ಫ್ರೈ ಮಾಡಾದಮೇಲೆ ಟೊಮ್ಯಾಟೊ ಪ್ಯೂರಿ ನಾವೇನು ಮಾಡ್ಕೊಂಡಿರ್ತೀವಿ, ಟೊಮ್ಯಾಟೊ ಆ್ಯಂಡ್ ಗಾರ್ಲಿಕ್ ಪ್ಯೂರಿ ಏನು ಮಾಡ್ಕೊಂಡಿರ್ತೀವಿ ಅದನ್ನ ಇದಕ್ಕೆ ಹಾಕ್ಕೊಳ್ಳಿ. ಸೊ ಟೊಮ್ಯಾಟೊ ಪ್ಯೂರಿ ಹಾಕ್ತೇನೆ ಬರೀ ಮೈದಾ ಹಾಲು ಮಿಕ್ಸ್ಗೆ ಪಾಸ್ತಾ ಹಾಕಿದ್ರೆ ಅದು ವೈಟ್ ಸಾಸ್ ಪಾಸ್ತಾ, ಟೊಮ್ಯಾಟೊ ಪ್ಯೂರಿ ಹಾಕಿದ್ರೆ ಅದೇ ಪಿಂಕ್ ಸಾಸ್ ಪಾಸ್ತಾ. ಇಷ್ಟೇ ಡಿಫ್ರೆನ್ಸು, ಏನು ದೊಡ್ಡ ಡಿಫ್ರೆನ್ಸ್ ಇಲ್ಲ. ಸೊ ಟೊಮ್ಯಾಟೊ ಹಾಕಿ ಈ ರೀತಿ ಮಾಡೋದ್ರಿಂದ ಟೇಸ್ಟ್ ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ. ಸೊ ಈ ರೀತಿ ಮಾಡ್ಕೊಳ್ಳಿ. ವೈಟ್ ಸಾಸ್ ಪಾಸ್ತಾಗಿನ್ನ ಇದು ಸ್ವಲ್ಪ ನನಗೆ ಪರ್ಸ್ನಲಿ ಇಷ್ಟ ಆಗುತ್ತೆ. ಸೊ ಈ ರೀತಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ.
ಸೊ ಇದಾದಮೇಲೆ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಅದೆಲ್ಲ ಕ್ಲೀನಾಗಿ ಮಿಕ್ಸ್ ಆಗಿ ಒಂದು ತಿಕ್ ಕನ್ಸಿಸ್ಟೆನ್ಸಿ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಲೋ ಫ್ಲೇಮಲ್ಲೇ ಅಥವಾ ಲೋ ಟು ಮೀಡಿಯಮಲ್ಲಿ ಬೇಯಿಸ್ಕೊಳ್ಳಿ. ಸೊ ಇದು ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು. ಇದಕ್ಕೆ ಇವಾಗ ನಿಮ್ಗೆ ಎಷ್ಟು ಉಪ್ಪು ಬೇಕೋ ರುಚಿಗೆ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕೊಂಡ ಮೇಲೆ ಇವಾಗ ನಾವು ಖಾರಕ್ಕೆ ಇದು ಮೇನ್ ಪರ್ಪಸ್ಸು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳಿ. ಖಾರಕ್ಕೆ ಎಷ್ಟು ಬೇಕಷ್ಟು 2 ಟೇಬಲ್ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಹಾಕೋತಿದ್ದೀನಿ. ನಾವೇನು ಖಾರದ ಐಟಮ್ ಯೂಸ್ ಮಾಡ್ತಾ ಇರೋದ್ರಿಂದ ಇದನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಏನಿಲ್ಲ, ಮನೇಲಿ ಒಣಮೆಣ್ಸಿಕಾಯಿ ಇದ್ದರೆ ಅದನ್ನೇ ಮಿಕ್ಸಿಲಿ ಒಂದು ರೌಂಡ್ ಹಾಕಿರುಬಿಟ್ರೆ ಅದೇ ಚಿಲ್ಲಿ ಫ್ಲೇಕ್ಸ್. ನೆಕ್ಸ್ಟ್ ಇದಕ್ಕೆ ಒರಿಗ್ಯಾನೋ ಹಾಕೋತಿದ್ದೀನಿ. ಅದೇ ಪಿಜ್ಜಾದಲ್ಲೆಲ್ಲ ನಿಮಗೆ ಸ್ಯಾಚೆಟ್ಸ್ ಬರುತ್ತೆ ನೋಡಿ, ಅದಿದ್ರೂ ಹಾಕೊಳ್ಳಿ. ಇಲ್ಲಾಂದರೆ ಈ ರೀತಿ ಅಂಗಡೀಲಿ ತಂದಿರೋದು ಒರಿಗ್ಯಾನೋ ಅಥವಾ ಇಟಾಲಿಯನ್ ಸೀಸ್ನಿಂಗ್ ಇದು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಯಾಕಂದರೆ ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದೇ ಪಾಸ್ತಾಗೆ ಟೇಸ್ಟ್ ತುಂಬ ಚೆನ್ನಾಗಿ ಕೊಡೋದು. ಸೊ ಇದು ಸ್ವಲ್ಪ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ, ಅಥವಾ ನಿಮ್ಮ ಟೇಸ್ಟಿಗೆ ನಿಮ್ಗೆ ಏನು ಇಷ್ಟ ಆಗುತ್ತೆ ಅಷ್ಟು ಹಾಕ್ಕೊಳ್ಳಿ. ಸೊ ಇದನ್ನೆಲ್ಲ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನೆಕ್ಸ್ಟು ಚೀಸ್ ಹಾಕೊಳ್ಳೋಣ. ಚೀಸ್ ನೀವು ಬೇಕಿದ್ದರೆ ಸ್ಲೈಸ್ ಹಾಕೋಬೋದು, ಲೈಕ್ ಸ್ಲೈಸ್ ಬರುತ್ತಲ್ಲ ಅದೊಂದು 2-3 ಸ್ಲೈಸ್ ಹಾಕೋಬೋದು. ಬಟ್ ನಾನಿಲ್ಲಿ ಚೀಸ್ ಕ್ಯೂಬ್ನ ತುರಿದಿಟ್ಕೊಂಡಿದ್ದೀನಿ, ಓಕೆನಾ. ಸೊ ತುರಿದಿಟ್ಕೊಂಡಿರೋ ಚೀಸ್ನ ಹಿಂಗೆ ಹಾಕ್ಕೊಂಡು ಚೀಸ್ ಕರಗಬೇಕು. ಸೊ ಚೀಸ್ ಕರ್ಗೋವರೆಗೂ ಜಸ್ಟ್ ಒಂದು ಮಿಕ್ಸ್ ಕೊಟ್ಕೊಳ್ಳಿ ಅಷ್ಟೇ. ಸೊ ಚೀಸೆಲ್ಲ ಚೀಸ್ ಮಿಸ್ ಮಾಡಬೇಡಿ, ಇದೇ ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ. ಪಾಸ್ತಾಗೆ ಚೀಸ್ ಆಬ್ವಿಯಸ್ಲಿ ಇರಲೇಬೇಕು. ಸೊ ಚೀಸ್ ಹಾಕೊಂಡ್ಮೇಲೆ ಈ ರೀತಿ ಜಸ್ಟ್ ಒಂದು ಸತಿ ಮಿಕ್ಸ್ ಮಾಡಿದ್ಮೇಲೆ ನಮ್ಮ ಪಾಸ್ತಾ ಸಾಸ್ ರೆಡಿ ಆಯಿತು. ಸೊ ಇವಾಗ ನಾವೇನು ಸೋಸ್ ಇಟ್ಕೊಂಡಿರ್ತೀವಿ ಪಾಸ್ತಾನ, ಅದನ್ನು ಈ ಸಾಸಿಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಪಾಸ್ತಾ ರೆಡಿ ಆಗುತ್ತೆ. ಸೊ ನಾನಿಲ್ಲಿ ಸೆಮಿ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ನೀವೇನಾದರೂ ತುಂಬ ಸಾಸಿ ಆಗಬೇಕಂದ್ರೆ ಸಾಸ್ನ ಇನ್ನೊಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೋದು. ಆ್ಯಂಡ್ ನಿಮಗೆ ಕೆಚಪ್ ಇಷ್ಟ ಆದರೆ ಒಂದು 2 ಸ್ಪೂನ್ ಕೆಚಪ್ಪು ಹಾಕೋಬೋದು ಸಾಸ್ಗೆ. ಸೊ ಸೆಮಿ ಡ್ರೈ ಮಾಡ್ಕೊಳ್ಳಿ, ಈ ರೀತಿನೇ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಇನ್ನೊಂದು ದಿವಸ ತುಂಬ ಸಾಸಿಯಾಗೂ ಮಾಡಿದ್ದೆ, ಆ ಕ್ಲಿಪ್ಪಿಂಗ್ ಕೂಡ ಹಾಕಿದ್ದೀನಿ. ಆ್ಯಂಡ್ ಇಲ್ಲಿ ಈ ರೀತಿ ಲಾಸ್ಟಲ್ಲಿ ನಿಮ್ಗೆ ಎಷ್ಟು ಚೀಸ್ ಬೇಕೋ ಅಷ್ಟು ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಸೊ ನಮ್ಮ ಪಿಂಕ್ ಸಾಸ್ ಪಾಸ್ತಾ ರೆಡಿ ಆಯಿತು. ಟೇಸ್ಟ್ ಅಂತೂ ಅದ್ಭುತವಾಗಿತ್ತು. ಸೊ ನಿಮ್ಗೇನಾದರೂ ಇಷ್ಟ ಆದರೆ ಈ ರೆಸಿಪಿ ಟ್ರೈ ಮಾಡಿ, ನಂಗೆ ಹೇಗೆ ಬಂತ ಹೇಳಿ. ನೋಡಿ, ಇದೇ ಎಕ್ಸ್ಟ್ರಾ ಸಾಸಿಯಾಗಿ ಮಾಡಿದ್ದು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.